ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತು ನಾವು ಹೆಲ್ದಿ ಪಲ್ಯ ಮಾಡತ್ತೀವಿ. ಹೆಲ್ದಿ ಪಲ್ಯ ಮಾಡೋಕೆ ಏನೇನು ಕಾಳು ತೊಗೊಂಡಿವಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನಾನು 4 ಥರದ ಕಾಳು ತೊಗೊಂಡಿನಿ. ಯಾವ್ಯಾವ ಅಂದ್ರೆ ಕಡ್ಲಿ ಕಾಳು, ಅಲಸಂದಿ ಕಾಳು, ಹೆಸರು ಕಾಳು ಮತ್ತು ವಟಾಣಿ ತೊಗೊಂಡಿನಿ. ನೆಕ್ಸ್ಟ್ ಸ್ವಲ್ಪ ಶೇಂಗಾ ತೊಗೊಂಡಿನಿ. ಮೀಡಿಯಮ್ ಸೈಜ್ 2 ಉಳ್ಳಾಗಡ್ಡಿ ಹೆಚ್ಚು ತೊಗೊಂಡಿನಿ. ಖಾರ, ಗುರೆಳ್ ಪುಡಿ, ಎಣ್ಣೆ, ಅರಿಶಿನ ಪುಡಿ, ಜೀರಿಗೆ ಮತ್ತು ಸಾಸ್ಮಿ, ಉಪ್ಪು ಇವೆಲ್ಲ ತೊಗೊಂಡಿವಿ. ಬರ್ರಿ ಈಗ ಮಾಡೋದು ಹೆಂಗಂತ ನೋಡೋಣ. ನಾವಿಲ್ಲಿ 4 ಥರದ ಕಾಳು ತೊಗೊಂಡಿವ್ರಿ. ನೀವು ಎಷ್ಟು ಬೇಕು ಅಷ್ಟು ತೊಗೋಬೋದು. ನಿಮ್ಮ ತಾಕ ಯಾವ್ಯಾವ್ದು ತೊಗೋರಿ. ಬಟ್ ಎಲ್ಲ ತೊಗೊಂಡ್ರು ಚಲೋ ಅನ್ರಿ, ಫುಲ್ ಹೆಲ್ದಿ ಆಗುತ್ತೆ. ನಮ್ಮ ದೇಹಕ್ಕೆ ಇದು ಒಳ್ಳೇದಂತ ಹೇಳ್ತೀವಿ ರೀ. ನೋಡ್ರಿ, ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡ್ತೀವಿ. ಈಗ ಬುಗಾನಿ ಕಾದೈತ್ರಿ. ಇದಕ್ಕೆ ಎಣ್ಣೆ ಹಾಕೊಳತ್ತೀವಿ ನೋಡ್ರಿ. ನೋಡ್ರಿ, ಈಗ ಎಣ್ಣೆ ಕಾದೈತಿ. ಇದಕ್ಕೆ ಜೀರಿಗೆ ಮತ್ತು ಸಾಸ್ಮಿ ಹಾಕೋತೀವಿ ನೋಡ್ರಿ. ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕತ್ತೀವಿ ನೋಡ್ರಿ. ಈಗ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡು ಬರ್ರಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕ್ರಿ. ಈಗ ಇದಕ್ಕೆ ಉಪ್ಪು ಹಾಕೊಳತ್ತೀವಿ ನೋಡ್ರಿ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋಣ್ರಿ. ಈಗ ಇದಕ್ಕೆ ಅರಿಶಿನ ಹಾಕೋತೀವಿ ನೋಡ್ರಿ. ಈಗ ಇದಕ್ಕೆ ಖಾರ ಹಾಕೋತೀವಿ ನೋಡ್ರಿ 2 ಸ್ಪೂನ್. ಈಗ ಇದನ್ನು ಮಿಕ್ಸ್ ಮಾಡ್ಕೊಳಮ್ರಿ. ಈಗ ಇದಕ್ಕೆ ಶೇಂಗಾ ಹಾಕೊಳತ್ತೀವಿ ರೀ. ನಾವಿಲ್ಲಿ ಹಸಿ ಶೇಂಗಾ ಹಾಕೊಳತ್ತೀವಿ. ನೀವು ನೆನೆಸ್ಬೇಕಾದ್ರೂ ಹಾಕೋಬಹುದು. ಈಗ ನಾವೇನು ನೆನೆಸಿಟ್ಟಿದ್ವಲ್ರಿ ಆ ಕಾಳನ್ನ ಹಾಕೋತೀವಿ ನೋಡ್ರಿ. ಈಗ ಮಸಾಲೆ ಎಲ್ಲ ಕಾಳಿಗೆ ಹತ್ತೋಂಗ ಚಂದಾಗ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಗುರೆಳ್ ಪುಡಿ ಹಾಕತ್ತೀವಿ ನೋಡ್ರಿ. ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ನೋಡ್ರಿ. ಈಗ ಇದನ್ನು ಮುಚ್ಚಿ ಕುದಿಸ್ಕೊಂಡ್ಬಿಡೋಣಂತ್ರಿ. ಫಾಸ್ಟಾಗಿ ಕುದಿತೈತ್ರಿ ಮುಚ್ಚಿ ಕುದಿಸಿದ್ರೆ. ಇಲ್ಲಂತ ಪ್ಲೇಟ್ ತೆಗೆದು ನೋಡೋಣಂತ ಬರ್ರಿ. ನೋಡ್ರಿ, ಚಂದಾಗ ಎಲ್ಲ ನೀರು ಹಿಡ್ಕೊಂಡು ಕುದ್ದೈತಿ. ಈಗ ನಮ್ಮ ಪಲ್ಯ ರೆಡಿ ಆಗೈತಿ. ಸರ್ವ್ ಮಾಡಿ ತೋರಿಸ್ತೀವಿ ಬರ್ರಿ. ಇದನ್ನು ನಾವು ಚಪಾತಿ ಜೊತೆ ಸರ್ವ್ ಮಾಡತ್ತೀವಿ. ಇದು ರೊಟ್ಟಿ ಜೊತೆ ಪರೋಟ ಜೊತೆ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ. ಮನ್ಯಾಗ ನೀವು ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೈಪ್ ಕೂಡ ಮಾಡಿರಿ. ಧನ್ಯವಾದಗಳು.